ಹಾಯ್ ಎವ್ರಿವನ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ತೋರಿಸ್ತಾ ಇರೋದು ನಮ್ಮ ಮನೆಯವರು ಲಾಸ್ಟ್ ಇಯರ್ದು ಬರ್ತ್ಡೇದು ಸ್ವಲ್ಪ ಉಳಿದಿರೋ ಡೆಕೋರೇಷನ್. ಈಗೆಲ್ಲ ಅವರಿಗೆ ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಈ ಸೀಲಿಂಗ್ ಎಲ್ಲ ಬಲೂನ್ ಫ್ಲೋ ಆಗೋ ಥರ ಮಾಡಬೇಕು ಅಂತ ಅಂದ್ಕೊಂಡು ಫ್ಲೋ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಬರ್ಡೇ ಎವ್ರಿ ಇಯರು ಏನಾದರೂ ಒಂದು ಮಾಡ್ತಾ ಇರ್ತೀನಿ ನಾನೇನೆ. ಸ್ವಲ್ಪ ಆಚೆ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಈ ಸಲ, ಬಟ್ ಬಜೆಟ್ ಜಾಸ್ತಿ ಆಗ್ಬಿಡ್ತು ನನಗೆ. ಹಾಗಾಗಿ ಬೇಡ ಮನೇಲೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ 11:15 ಇನ್ನು ನಾನು ಮುಗ್ದಿಲ್ಲ. ಮೇ ಬಿ 12 o'clock ಮುಗಿಯಲ್ಲ. ಲಾಸ್ಟ್ ಟೈಮು 12 o'clock ಮುಗ್ದಿರಲಿಲ್ಲ ನಂದು. ಸೊ ವಿಶ್ ಮಾಡಿ ಮಲಗಿಸ್ಬಿಟ್ಟವ್ರಿಗೆ ಮತ್ತೆ ಯಾವಾಗ ಮುಗಿಯುತ್ತೆ ಆವಾಗ ಕಳಿಸ್ತೀನಿ. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಹೋಗ್ತೀನಿ ಬನ್ನಿ ಪ್ರಾಸೆಸ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಈ ಥರ ರೆಡ್ ಬಲೂನಲ್ಲಿ, ಫಾಯಿಲ್ ಬಲೂನಲ್ಲಿ HBD ನಾಗು ಅಂತ ಬರೆಯೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಈ ಹ್ಯಾಪಿ ಬರ್ತ್ಡೇ ಬ್ಯಾನರು ಬರ್ತಾವಲ್ಲ, ಅವು ಮೀಶೋಲಿ ಅಥವಾ ಆನ್ಲೈನಲ್ಲಿ ತರಿಸಿದಾಗ ನಂಗೆ ಆ ಥರದವನ್ನೆಲ್ಲ ಹಾಕಿ ಹಾಕಿ ಬೇಜಾರು ಬಂದೋಗಿದೆ. ಅದಕ್ಕೆ ನಾನು ಬೇರೆ ಥರ ಏನಾದರೂ ಮಾಡೋಣ ಅಂತ ಮಾಡಿದೆ. ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ, ನಮ್ಮ ಮನೆಯವ್ರ ಬರ್ಡೇಗೆ ಫ್ಲವರಲ್ಲಿ ಹ್ಯಾಪಿ ಬರ್ಡೇ ಅಂತ ಗಮ್ ಸಮಥಿಂಗ್ ಏನೋ ಅಂಟಿಸಿ ಮಾಡಿದ್ದೆ. ಅದಕ್ಕೆ ಈ ಸಲ ಈ ಫಾಯಿಲ್ ಬಲೂನ್ ತರಿಸಿದ್ನಲ್ಲ, ಇದ್ರ ಮೇಲೆ HBD ನಾಗು ಅಂತ ಒಂದು ವೈಟ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಆ ಕಟ್ಟಿಂಗ್ ಅಂಟಿಸೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಆಫೀಸು ಟ್ರಾವೆಲ್ಲು ಅದು ಇದರಲ್ಲಿ ನನಗೆ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ನೇಲ್ ಪಾಲಿಶಲ್ಲಿ, ಸಿಲ್ವರ್ ಕಲರ್ ನೇಲ್ ಪಾಲಿಶಲ್ಲಿ ಬರೆಯೋಣ ಅಂತ ಒಂದು ಮಾಡಿ ನೋಡಿದೆ, ಪರವಾಗಿಲ್ಲ ಅನ್ನಿಸ್ತು. ಅದಕ್ಕೆ ಉಳಿದಿದ್ದಕ್ಕೆಲ್ಲ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲದಕ್ಕೂ 2 ಸೈಡೆಡ್ ಗಮ್ ಟೇಪ್ ಹಾಕ್ಬಿಟ್ಟೆ. ಆಮೇಲೆ ಒಂದೊಂದೇ ಬರೆದು ಅಂಟಿಸ್ಕೊಂಡು ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲದಕ್ಕೂ 2 ಸೈಡೆಡ್ ಗಮ್ ಟೇಪ್ ಹಾಕಿ ಅದಾದ್ಮೇಲೆ ಅಂಟಿಸ್ಕೊಂಡು ಆಮೇಲೆ ಬರೆಯೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ರೆಂಟಿದ್ದು ಮನೆಯಲ್ಲಿ ಈ ಥರ ನಾನು ಒಂದು ಗೋಡೆಗೆ ಡೆಕೋರೇಷನ್ ಮಾಡಿ ಅಂದರೆ ಅದನ್ನು 2 ಸೈಡೆಡ್ ಗಮ್ ಟೇಪ್ ಅಂಟಿಸಿಟ್ಟಿತ್ತು, ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅವ್ರ ಓನರ್ ಅದೇ ಹೇಳಿದ್ರಂತೆ ನಮ್ಮ ಮನೆಯವರಿಗೆ, ನಿಮ್ಮ ಮನೆಯವರಿಗೇನೋ ಡೆಕೋರೇಷನ್ ಮಾಡಿ ಇದು ಮಾಡಿದಾರೆ, ಗೋಡೆ ಎಲ್ಲ ಪೇಂಟ್ ಮಾಡಿಸಿ ಮಾಡ್ಸಕ್ಕೆ ಅಂತೇನೋ ದುಡ್ಡು ಕಟ್ ಮಾಡ್ಕೋತೀವಿ ಸಮಥಿಂಗ್ ಆ ಥರ ಏನಂತ ಪ್ರಾಪರಾಗಿ ನೆನಪಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಇಲ್ಲ ಅಂತ ಅವರೇ ಪೇಂಟ್ ಮಾಡಿಸಿ ಮನೆಗೆ ಬಂದಾಗ ನಾವು ಆಲ್ರೆಡಿ 3 years ಆಯಿತು. ಅವ್ರು ನಂಗೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಇದೆಲ್ಲ ಏನು ಮಾಡಂಗಿಲ್ಲ ನೀನು ಆ ಮನೆಗೆ ಮಾಡ್ದಂಗೆ ಅಂತ. ಆದರೆ ನಾನು ಇನ್ನೂ ಮಾಡಿರಲಿಲ್ಲ ಇಷ್ಟು ದಿನ. ಇದೇ ಫಸ್ಟ್ 2 ಸೈಡೆಡ್ ಗಮ್ ಟೇಪ್ ಅಂಟಿಸ್ತಾ ಇರೋದು ನಾನು, ಮುಂಚೆ ಅನಿಸಿರಲಿಲ್ಲ. ಇವಾಗೇನೋ ಎಮರ್ಜೆನ್ಸಿಗೆ ಗ್ಲೂ ಡಾಟ್ಸ್ ಏನಾದರೂ ಯೂಸ್ ಮಾಡ್ತಿದ್ದೆ, ಬಟ್ ಅದು ಊರಲ್ಲಿ ಬಿಟ್ಬಿಟ್ಟಿದ್ದೆ. ನಾನು ಡೆಕೋರೇಷನ್ಗೆ ಅಂತ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಅದನ್ನು ಊರಲ್ಲಿ ಬಿಟ್ಟಿರೋದ್ರಿಂದ ನನ್ಗೆ ಅಲ್ಲಿ ತರಕ್ಕೂ ಆಗಲಿಲ್ಲ. ಆನ್ಲೈನಲ್ಲಿ ಮಾಡಿದ್ರು ಬರ್ತಿರ್ಲಿಲ್ಲ ಅಷ್ಟು ಬೇಗ ಅನ್ಕೊಂಡು ಮಾಡಿದೆ. ಇದು ಆ್ಯಕ್ಚುಲಿ ನಾನು ಮುಂಚೆನೇ ಹೇಳ್ದಂಗೆ, ನಾನು ವೈಟ್ ಪೇಪರಲ್ಲಿ ಏನಾದರೂ ಮಾಡಿದ್ರೆ ಅದು ಆ್ಯಕ್ಚುಲಿ ಹೈಲೈಟಾಗಿ ಕಾಣಿಸ್ತಿತ್ತು. ಆದರೆ ನೇಲ್ ಪಾಲಿಶಲ್ಲಿ ಬರ್ದಿರೋದ್ರಿಂದ ಅಷ್ಟು ಹೈಲೈಟಾಗಿ ಕಾಣಿಸ್ತಿಲ್ಲ. ನಾನು ಇಡೀ ನೇಲ್ ಪಾಲಿಶೇ ಖಾಲಿ ಆಗೋಯ್ತು ಅದು ಬರೆಯೋಷ್ಟೊತ್ತಿಗೆ. ನಾನು ಹಚ್ಚೋದೇ ಅದೊಂದು ಸಿಲ್ವರ್ ಕಲರು, ಅದೇ ಇಡೀ ಖಾಲಿ ಆಯಿತು. ಆಮೇಲೆ ಇದು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಹಿಂಗೆ ಹಚ್ಬಿಟ್ಟು ಆ ಕಡೆ ಹೋಗಿ ಹಾಲಲ್ಲಿ ಏನೇನೋ ಡೆಕೋರೇಷನ್ಸ್ ಇತ್ತಾ, ಅವನ್ನೆಲ್ಲ ತೊಗೊಂಡು ರೂಮಿಗೆ ಬಂದಾಗ ಒಂಥರ ಘಾಟ್ ಥರ ಅನ್ನಿಸ್ಬಿಡ್ತು ನನಗೆ. ಆದರೆ ನಮ್ಮ ಮನೆಯವರೆಲ್ಲ ಬರೋಷ್ಟೊತ್ತಿಗೆ ಅದು ಕಡಿಮೆನೇ ಆಗ್ಬಿಟ್ಟಿತ್ತು, ಎದ್ದು ಬರೋಷ್ಟೊತ್ತಿಗೆ 12 o'clock. ಅದಕ್ಕಿಂತ ಮುಂಚೆ ನಾನು ಹಚ್ಚಿದಾಗ ಒಂಥರ ಸ್ಮೆಲ್ ಬರ್ತಿತ್ತು. ಆಮೇಲೆ ರೆಡ್ ಮತ್ತು ವೈಟು ಹಾರ್ಟ್ ಶೇಪ್ ಬಲೂನ್ಸ್ ಆನ್ಲೈನಿಂದ ತರಿಸಿದ್ನಾ, ಅವನೊಂಚೂರು ಇದು ಊದೋದು ಮಷಿನ್ ಮುಂಚೆನೇ ಯಾವಾಗಲೂ ಆರ್ಡ್ರ್ ಮಾಡಿದಾಗ ಬಂದಿತ್ತು. ಒಂದು ಸ್ವಲ್ಪ ಜಾಸ್ತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ. ಫಸ್ಟು ನನಗೆ ಆಫ್ಲೈನಲ್ಲಿ ನನಗೆ ಬೇಕಾಗಿದ್ದನ್ನು ಹುಡ್ಕೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ನನಗಿರಲ್ಲ. ಆಮೇಲೆ ನಾನು KR ಪೇಟೆಗೆ ಸ್ವಲ್ಪ ಹೊಸಬ್ಳು, ಈಗ ಜಾಬ್ ಆದಮೇಲೆ ಒಂದು 6 months 8 months ಇದ್ದೀನಿ. ನಾನು ಪ್ರಾಪರ್ ನೇಟಿವ್ ಇಲ್ಲೇ ಆದ್ರೂ ನಾನು ಓದಿದ ಬೆಳೆದಿದ್ದೆಲ್ಲ ಶಿವಮೊಗ್ಗ ಆಗಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಏನು ಅಂತ. ಶಿವಮೊಗ್ಗಕ್ಕೆ ಪರ್ಚೇಸ್ ಮಾಡೋಕೆ ನಾನು ಹೋಗೋದೇ ವೀಕೆಂಡ್ ಟೈಮ್ಸಲ್ಲಿ ನಮ್ಮ ಗಾಂಧಿ ಬಜಾರ್ ಕ್ಲೋಸು ಅಂಗಡಿಗಳು. ಅದಕ್ಕೆ ಅದಕ್ಕರ್ಧ ನಾನೆಲ್ಲ ಆನ್ಲೈನಲ್ಲೇ ತರಿಸಿಟ್ಬಿಡ್ತೀನಿ. ಅದು ಎಷ್ಟು ವರ್ಸ್ಟಾಗಿ ಬಂದಿತ್ತು ಅಂದರೆ, ವೈಟ್ ಕಲರ್ ಹಾರ್ಟ್ ಶೇಪಲ್ಲೂ ಸ್ವಲ್ಪ ಪರವಾಗಿಲ್ಲ, ಲೈಕ್ ಅದು ಕಟ್ಟಕ್ಕೆಲ್ಲ ಆಗ್ತಿತ್ತು. ರೆಡ್ ಅಂತೂ ಟೂ ವರ್ಸ್ಟಪ್ಪ, ಅದು ಕಟ್ಟಕ್ಕೆ ನಂಗೆ ಆಗ್ತಿರ್ಲಿಲ್ಲ, ತುಂಬ ಹಿಂಸೆ ಆಗ್ತಿತ್ತು. ನಂಗೂ ಏನೇನೋ ಮಾಡಿ ಟ್ರೈ ಮಾಡಿದೆ, ಒಟ್ಟಿನಲ್ಲಿ ಕೊನೆಗೆ ಬೇಜಾರಾಗೋಯ್ತು. ಅದಕ್ಕೆ ಅದು ಫಾಯಿಲ್ ಬಲೂನ್ ಇತ್ತಲ್ಲ, ಆಲ್ರೆಡಿ ಅದು 20 ಏನೋ ತರಿಸಿದ್ದೆ, ಒಂದು 8 ಯೂಸ್ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು 10 ಎಕ್ಸ್ಟ್ರಾ ಏನೋ ಅದಕ್ಕೆ ಕೂತ್ಕೊಂಡಿಟ್ಟಿದ್ನ, ಆ ರೆಡ್ ಯೂಸ್ ಮಾಡೋಣ ನಾವು ಸಾಕು ಇವು ಈ ರೆಡ್ ಅಂದ್ಕೊಂಡು ಅವನ್ನ ಯೂಸ್ ಮಾಡಿದೆ. ವೈಟ್ ಬಲೂನ್ ಜೊತೆಗೆ ಆ ರೆಡ್ ಇರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಯೂಸ್ ಮಾಡಲಿಲ್ಲ, ಅಷ್ಟು ಬೇಜಾರಾಗೋಯ್ತು.
ಭಾರಿ ಸ್ವಲ್ಪ ಯೂಸ್ ಮಾಡಿದ್ದೆ, ಯೂಸೇ ಮಾಡಿಲ್ಲ ಅಂದಿದ್ರೆ ವಾಪಸ್ ರಿಟರ್ನ್ ಹಾಕ್ಬಿಡ್ತಿದ್ದೆ. ಇಲ್ಲಾಂದ್ರೆ ಕಡಿಮೆ ಕ್ವಾಂಟಿಟಿ ಅಂತ ರಿಟರ್ನ್ ಹಾಕ್ಬಿಡ್ಬೇಕಿತ್ತು, ಅವ್ರಿಗೆ ಬುದ್ಧಿ ಬರೋದು. ನಾನು ಹೋಗ್ಲಿ ಪಾಪ, ನಾನು ಹೆಂಗಿದ್ರು ಈ ಥರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಹಾಗಾಗಿ ನಂಗೆ ಹೆಲ್ಪ್ ಆಗುತ್ತೆ ಅಂತ ಸುಮ್ಮನಾದೆ. ಆಮೇಲೆ ಇದು ನಮ್ದು ಗೊತ್ತಲ್ಲ, ರಿಸೈಕಲ್ ಯೂಸ್ ಮಾಡೋದು, ಹಾರ್ಟ್ ಶೇಪ್ ಕಟ್ ಮಾಡಿದ್ವಲ್ಲ ಮೊನ್ನೆ ವ್ಯಾಲೆಂಟೈನ್ಸ್ ಡೇಗೆ, ಅವನ್ ಸ್ವಲ್ಪ ಹಾಕ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ರೆಡ್ ಸ್ಯಾಟಿನ್ ಟೇಪ್ ತರ ಇರುತ್ತೆ, ಅದನ್ನ ಸ್ವಲ್ಪ ಹಾಕ್ದೆ, ಅದು ಫ್ಲೋ ಆಗೋ ತರ ಬರ್ಬೇಕು ಅಂತ. ಆಮೇಲೆ ನಾನು ಏನ್ ಮಾಡಿದ್ದೆ ಅಂದ್ರೆ, ಅದು ಬಲೂನ್ ಕೆಳಗಡೆ ಬೀಳಕ್ಕೆ ಜಾಗನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಬಿಟ್ಟಿದ್ದೆ, ಅದು ನೆಟ್ ಕ್ಲಾತ್ ಅಲ್ಲಿ. ಅದನ್ನ ಹಂಗಾಗಿ ಅದು ಜಾಸ್ತಿ ಬಲೂನ್ಸ್ ನಂಗೆ ಬೀಳ್ತಾ ಇದೆ. ಮತ್ತೆ ಆಕ್ಚುಲಿ ನಾನು ಒಂದೇನೋ ಟ್ಯಾಗ್ ಮಾಡಿದ್ದೆ, ಅಂದ್ರೂ ಕೂಡ ಅದು ಜಾಸ್ತಿ ಬೀಳ್ತಿತ್ತು. ಮಧ್ಯ ಬಿದ್ದೋಗ್ತಿತ್ತು ನಿಮ್ದು, ಅದಂತೂ ಸ್ವಲ್ಪ ರಿಸ್ಕ್ ಆಯ್ತು. ಯಾಕೋ ಬಲೂನ್ಸ್ ಕಡಿಮೆ ಆಯ್ತು ಅನ್ನಿಸ್ತಾ, ಅದಕ್ಕೆ ರೆಡ್ ಅವನ್ ಯೂಸ್ ಮಾಡೋಣ ಅಂತ ವೈಟ್ ಮಾತ್ರ ಊದಿಸ್ಕೊಂಡೆ ಇದ್ರಲ್ಲಿ. ಆಕ್ಚುಲಿ ನಾನು ಇದು ಮಾಡ್ಕೊಂಡು ಮಾತಾಡಿದೀನಿ, ಅದೇನೇನು ಮಾತಾಡಿದೀನಿ ಅಂತ ನಂಗೆ ನೆನಪಿಲ್ಲ. ಆದ್ರೆ ತುಂಬಾ ಲೆಂತ್ ಆಗ್ಬಿಡ್ತು ಅಂದ್ಬಿಟ್ಟು ವಿಡಿಯೋ ನಾನು ಏನ್ ಮಾಡಿದೆ ಅಂದ್ರೆ, ಸ್ವಲ್ಪ ಸ್ಪೀಡ್ ಅಪ್ ಮಾಡಿದ್ನ, ಆವಾಗ ವಾಯ್ಸ್ ಹೆಂಗೋ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆವಾಗ ಏನ್ ಮಾತಾಡಿನೋ ಗೊತ್ತಿಲ್ಲ. ಇವಾಗ್ಲೂ ಆಲ್ರೆಡಿ ಒಂದ್ಸಲ ರೆಕಾರ್ಡ್ ಮಾಡಿದೆ, ಮೈಕ್ ಆನೇ ಮಾಡಿರ್ಲಿಲ್ಲ. ಇವಾಗ ಏನ್ ಮಾತಾಡಿದ್ನೋ ಗೊತ್ತಿಲ್ಲ. ಸೆಕೆಂಡ್ ಟೈಮ್ ಅಂತೂ ಈಗ ರೆಕಾರ್ಡ್ ಮಾಡ್ಕೊಂಡು ಚೆಕ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಇವಾಗ ಏನ್ ಮಾತಾಡ್ತೀನೋ ಗೊತ್ತಿಲ್ಲ. ಆ ಟೈಮಿಗೆ ಅದು ವಿಡಿಯೋ ನೋಡಿದಾಗ ಏನೇನು ನೆನಪಾಗುತ್ತೆ ಅದಷ್ಟೇ ಹೇಳಿರ್ತೀನಿ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಲಾಸ್ಟ್ 3 days ನಮ್ಮ ಮನೆಯವ್ರ ಬರ್ಡೇ ಹಿಂದಿನ 3 days ಫುಲ್ಲು ಟ್ರಾವೆಲ್ ಮಾಡದ, ಫುಲ್ಲು ಸುಸ್ತು. ಒಂದಿನ ನನ್ನ ಮಗನಿಗೆ ಸ್ಕೂಲ್ ಸ್ಪೋರ್ಟ್ಸ್ ಡೇ ಇತ್ತು, ಅದಾದ್ಮೇಲೆ ಮತ್ತೆ ಯಲಹಂಕದಿಂದ ಶಿವಮೊಗ್ಗ ಟ್ರಾವೆಲ್ ಮಾಡಿದ್ವಿ ಸೇಮ್ ಡೇ. ನೆಕ್ಸ್ಟ್ ಡೇ ಒಂದು ಟ್ರಿಪ್ ಹೋಗಿದ್ವಿ, ಆದ್ರೆ ನೆಕ್ಸ್ಟ್ ಡೇ ದೇವಸ್ಥಾನಗಳಿಗೆ ಹೋಗಿದ್ವಿ. ಅದೆಲ್ಲದೂ ವ್ಲಾಗ್ ಮಾಡಿದೀನಿ, ಹಾಕ್ತಿಲ್ಲ, ಎಡಿಟ್ ಮಾಡಿಲ್ಲ. ಇದಾದ್ರೆ ಈಸಿಯಾಗಿ ಎಡಿಟ್ ಮಾಡಿದೆ, ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟ್ರಾವೆಲ್ ಮಾಡಿರೋದು ವ್ಲಾಗ್ ಇದೆ, ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ ನೋಡಿ ಹೇಗೆ ಅನ್ಸುತ್ತೆ. ಸೊ ಒಂದು ಲೆವೆಲಿಗೆ ಡೆಕೋರೇಷನ್ ಮಾಡಿದ್ಮೇಲೆ ಈ ಲೆವೆಲಿಗೆ ಬಂತು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇನು ಬರಲಿಲ್ಲ. ನಮ್ಮ ಮನೆಯವ್ರ ಬರ್ತ್ಡೇಗೆ ರೆಡಿ ಮಾಡಿರೋ ಕೇಕ್ ಚೆನ್ನಾಗಿತ್ತು. ಕೇಕ್ ಮಾತ್ರ ನಾನೇ ತುಂಬಾ ರಿಸರ್ಚ್ ಮಾಡಿ, ಅಂದ್ರೆ ನೆಟ್ಟಾಗಿ ನೋಡಿದ್ದೆ, ಬಟ್ ಇದೇ ಥರ ಬೇಕು ಅಂತ ಮಾಡಿದ್ದೆ. ನಾರ್ಮಲಿ ನಾನು ಶಿವಮೊಗ್ಗಲ್ಲಿ ಕೇಕ್ ಕೆಫೆಲ್ ಮಾಡಿಸ್ತೀನಿ. ನನಗೆ ನನ್ನ ಐಡಿಯಾನ ಅವ್ರು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ. ನಂಗೆ ಹಂಗಾಗಿ ಅಲ್ಲಿ ಇಷ್ಟ ಕೇಕ್ ಕೆಫೆಯಲ್ಲಿ. ನಾನು ಬೇರೆ ಎಲ್ಲೂ ಟ್ರೈ ಮಾಡಲ್ಲ, ಬೇರೆ ಏನೇನೋ ಬಂದಿದ್ದಾವೆ, ಬಟ್ ಕೇಕ್ ಕೆಫೆ ನನ್ನ ಬಜೆಟ್ ಒಳಗಡೆ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ಬಜೆಟ್ ನೋಡ್ತೀನಿ, ನನ್ನ ಬಜೆಟ್ ಒಳಗಡೆ ಬರುತ್ತೆ. ನನ್ನ ಸಿಂಪಲ್ ಪ್ಲಾನ್ಸ್ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ, ಹಂಗಾಗಿ ನಾನು ಅವ್ರನ್ನ ಪ್ರಿಫರ್ ಮಾಡ್ತೀನಿ. ಆಮೇಲೆ ನಾನು ಮೇನ್ ಕೇಕ್ ಕೆಫೆ ಇದೆ ಬಸ್ ಸ್ಟ್ಯಾಂಡ್ ಸಮಥಿಂಗ್ ಅಲ್ಲಿ ಶಿವಮೊಗ್ಗದಲ್ಲಿ, ಅಲ್ಲಿ ಅವ್ರಿಗೆ ಆರ್ಡರ್ ಕೊಟ್ಬಿಡ್ತೀನಿ. ಅವ್ರಿಗೆ ನನ್ನ ಗೋಪಾಳಕ್ಕೆ ಹತ್ರ ನನ್ನ ಮನೆ ಅಂದ್ಬಿಟ್ಟು ಗೋಪಾಳ ಕೇಕ್ ಕೆಫೆ ಕಳಿಸಿರ್ತಾರೆ, ಇಲ್ಲಿಂದ ರಿಸೀವ್ ಮಾಡ್ಕೊಂಡು ಬರ್ತೀನಿ. ಅದು ಹೇಳಿದ್ನಲ್ಲ, ಅದು ಓಲ್ಡ್ ದೊಡ್ಡದಾಗ್ಬಿಟ್ಟಿದೆ ಅಂತ, ಹಂಗಾಗಿ ಉದುರ್ತಾನೇ ಇದ್ದು ಆಗ್ತಾನೆ ಇದ್ದೆ. ಆಮೇಲೆ ಇನ್ನೊಂದು ನಂಗೆ ಭಯ ಏನು ಅಂದ್ರೆ, ಅದು ನೆಟ್ಟೇನಾದ್ರು ಬಿದ್ದೋಗ್ಬಿಟ್ರೆ, ಅದು ಸ್ವಲ್ಪ ಕಂಟೇಪ ಕಾಣಿಸಿದ್ದ, ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಊದ್ಬಿಟ್ಟು ಕೆಳಗಡೆನೆ ಇಟ್ಕೊಂಡಿದ್ದೆ, ಲಾಸ್ಟ್ ಮಿನಿಟಲ್ಲಿ ಹಾಕೋಣ ಅಂತ ಅನ್ಕೊಂಡು. ಅದಕ್ಕೆ ಇವಾಗ ನಮ್ಮ ಮನೆಯವ್ರು ಎತ್ಸೋಣ ಎಲ್ಲ ರೆಡಿ ಆಯ್ತಲ್ಲ ಅಂತ ಅನ್ಕೊಂಡು ಆಗ್ತದೆ. ಆಮೇಲೆ ಇನ್ನೊಂದು ವಿಷಯಪ್ಪ, ನಾನು ಹೇಳಿದ್ನಲ್ಲ 12 o'clock ಆಗಲ್ಲ ಅಂತ, ಬಟ್ ಅವತ್ತು ಡೆಕೋರೇಷನ್ ಅಂದ್ರೆ ಶಾರ್ಪ್ 12 o'clock ಮುಗೀತು ಲಕ್ಕಿಲಿ. ಹಂಗಾಗಿ ಮುಗಿಸಿ ನಮ್ಮ ಮನೆಯವರನ್ನ ಎಪ್ಸಿ ಕರ್ಕೊಂಡು ಬಂದೆ. ಕರೆಕ್ಟ್ 12 o'clock ಸೆಲೆಬ್ರೇಟ್ ಮಾಡಿದ್ವಿ. ಇದು ಕೇಕ್ ನೋಡಿ, ಹಸ್ಬೆಂಡ್ ಡ್ಯಾಡ್, ದಿ ಬೆಸ್ಟ್ ಹಸ್ಬೆಂಡ್ ಡ್ಯಾಡ್. ಹ್ಯಾಪಿ ಬರ್ತ್ಡೇ ಟು ಅವರ್ ಹೀರೋ. ಈ ಹಾರ್ಟ್ ಶೇಪ್ ವ್ಯಾಲೆಂಟೈನ್ಸ್ ಡೇ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ. ಇದು ನನಗೆ ಇಷ್ಟ ಆಯ್ತು. HPD 4 ಮನೆಯವರಷ್ಟೇ ನೀರು ಕೊಟ್ಟು ಫಿಕ್ಸ್ ಮಾಡಿ ನೋಡೋಣ. ಹೇಳಿದ್ದೀನಿ ಆಲ್ರೆಡಿ, ಬೇಕಾದಷ್ಟು ಸಲ ಕಮೆಂಟ್ ಮಾಡಿ. ಎಲ್ಲ ಕಡೆ ಎಲ್ಲ ಜಾಸ್ತಿ ಹಾಕೋಕ್ಕಾಗಿಲ್ಲ. ಅಪ್ಪಾಜಿ ಹ್ಯಾಪಿ ಬರ್ಡೇ, ಬನ್ನಿ 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 ಬನ್ನಿ. ಏ ಸರ್ಪ್ರೈಸ್, ಬನ್ನಿ 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 ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಮತ್ತೆ ಆ ಕಡೆ ನಿಂತ್ಕೊಳ್ಳಿ ಬಾಯ್ಸ್. ಅಲ್ಲಿ ನೋಡಲ್ಲಿ HPD 4 ನೋಡಿ, ಹಿಂದಗಡೆ ನೇಲ್ ಪಾಲಿಶಲ್ಲಿ ಬರ್ದಿರೋದು.
ಏನು ಸಿಗಲಿಲ್ಲ ಬರೆಯೋಕ್ಕೆ, ಅದಕ್ಕೆ ತಿರುಗಿ ಈ ಕಡೆ. ಈಗ ಏನು ಮಾಡಬೇಕು ಗೊತ್ತಾ, ಆ ರೆಡ್ ದಾರ ಇದೆಯಲ್ಲ ಅದು ಎಳೀರಿ, ಹಾರ್ಟ್ ಇರೋದು ಅದು ಎಳೀರಿ, ಅದು ಬಿಚ್ಚಿ. ಹಂಗೆ ಇರಿ ಹಂಗೆ ಇರಿ ಹಂಗೆ ಇರಿ ಹಂಗೆ ಇರಿ. ಆಲ್ರೆಡಿ ನೋಡ್ಬಿಟ್ಟಿದ್ಯಲ್ಲ ಕಡೋದು ನನಗೆ ನಿದ್ದೆ ಅಲ್ಲ. Happy birthday to you, dear Nagu. Happy birthday to you. ಹೇಳು. ಸರಿ ಸರಿ. Happy birthday to you. Happy birthday to you. Happy birthday to you, dear Nana. Ningala. Happy birthday to you. You Appaji thinks. Happy birthday, hero. Happy birthday to you. Appaji thinks. Happy birthday, Kana. I love you. Thank you. ನಮ್ಮ ಮನೆಯವ್ರ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ, ಮುಗೀತು, ಮಲಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಮನೆಯವ್ರ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.